ಅತಿ ದೊಡ್ಡ ದುರಂತ ಇದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸಿರೋದು. ಶಿರೂರು ಗುಡ್ಡ ಕುಸಿತದಿಂದಾಗಿ ಹಲವರು ನಾಪತ್ತೆಯಾಗಿದ್ದಾರೆ. ಇಲ್ಲಿ ತನಕ 7 ಜನರ ಮೃತದೇಹ ಸಿಕ್ಕಿದೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ. ಬಟ್ ಉಳಿದವರು ಕೂಡ ನಾಪತ್ತೆಯಾಗಿದ್ದಾರೆ ಅಂತ ಒಬ್ಬೊಬ್ಬರೇ ಕುಟುಂಬಸ್ಥರು ಬರ್ತಿದ್ದಾರೆ. ನಮ್ಮವರು ಕೂಡ ಇಲ್ಲ, ಈ ಗುಡ್ಡ ಕುಸಿತ ಆದ ಬಳಿಕ ನಾಪತ್ತೆಯಾಗಿದ್ದಾರೆ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ನಾಪತ್ತೆಯಾದವರ ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಸಿಬ್ಬಂದಿಗಳಿಗೆ. ಟೀ ಅಂಗಡಿಗೆ ಕೆಲಸಕ್ಕೆ ಹೋಗ್ತಾ ಇದ್ದ ಜಗನ್ನಾಥ್ ನಾಯಕ್ ಕಣ್ಣೀರಲ್ಲಿ ಕೈ ತೊಳಿಸಿದ್ದಾರೆ ಜಗನ್ನಾಥ್ ಕುಟುಂಬಸ್ಥರು. ಜಗನ್ನಾಥ್ ಪತ್ನಿ ಹಾಗೂ 3 ಹೆಣ್ಣು ಮಕ್ಕಳ ಕಣ್ಣೀರ ಕಥೆ ಇದು. ನಮ್ಮಪ್ಪ ತುಂಬಾ ಕಷ್ಟಪಟ್ಟು ನಮ್ಮನ್ನ ಸಾಕಿದ್ದಾರೆ ಅಂತ ಮಕ್ಕಳು ಮಾತಾಡಿದ್ದಾರೆ. ತುಂಬಾ ಭಾವುಕರಾಗಿದ್ದಾರೆ. ಕೆಲಸಕ್ಕೆ ಹೋದವರು ವಾಪಸ್ ಬಂದಿಲ್ಲ. ಗುಡ್ಡ ಕುಸಿತ ಆಯ್ತು ಅನ್ನುವಂಥ ಸುದ್ದಿ ತಿಳಿದಂಗೆ ಆಘಾತವಾಯಿತು. ಇದೇ ಟೀ ಅಂಗಡಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ಬಟ್ ಅವರು ನಾಪತ್ತೆ ಆಗಿರೋದ್ರಿಂದ ಇಲ್ಲಿ ತನಕ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನನ್ನ ತಂದೆಯನ್ನ ಹುಡುಕಿ ಕೊಡಿ, ನಮ್ಮಪ್ಪನ್ನ ಹುಡುಕಿ ಕೊಡಿ, ನನ್ನ ಗಂಡನನ್ನ ಹುಡುಕಿ ಕೊಡಿ ಅಂತ ಹೆಂಡತಿ ಮಕ್ಕಳು ಅಂಗಲಾಚಿ ಬೇಡ್ಕೊಳ್ತಿದ್ದಾರೆ. ಶಿರೂರು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಟೀ ಅಂಗಡಿ ಬಳಿ ಇದ್ದಂತಹ 7 ಜನ ನಾಪತ್ತೆಯಾಗಿದ್ದರು. ಆರಂಭದಲ್ಲಿ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿತ್ತು. 7 ಜನರ ಮೃತದೇಹ ಪತ್ತೆಯಾಗಿದೆ. ಆ ಬಳಿಕವೂ ಕೂಡ ಇನ್ನೂ ಸ್ಥಳೀಯವಾಗಿ 3 ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಲೋಕೇಶ್, ಅದೇ ರೀತಿಯಾಗಿ ಸಣ್ಣವ್ವ, ಜೊತೆಗೆ 60 ವರ್ಷದ ಜಗನ್ನಾಥ್ ನಾಪತ್ತೆಯಾಗಿ ಇವತ್ತಿಗೆ 8ನೇ ದಿನ ಆಗ್ತಾ ಇದೆ. ಟೀ ಅಂಗಡಿಗೆ ಕೆಲಸಕ್ಕೆ ಅಂತ ಹೋಗಿದ್ದಂಥವ್ರು ಇವತ್ತು ಕೂಡ ವಾಪಸ್ ಬಂದಿಲ್ಲ. ಅವ್ರಿಗೂ ಏನೋ ಸಮಸ್ಯೆ ಆಗಿರಬಹುದು ಅಂಥೇಳಿ ಇವತ್ತು ಅವರ ಕುಟುಂಬ ಆತಂಕದಲ್ಲಿದೆ. ನಾನೀಗ ಜಗನ್ನಾಥ್ ಅವರ ಮನೆಯ ಬಳಿ ಇದ್ದೀನಿ. ಅವರಿಗೆ 3 ಹೆಣ್ಮಕ್ಳಿದ್ದಾರೆ. ಪತ್ನಿ ಈಗಲೂ ಕೂಡ ಕಣ್ಣೀರನ್ನು ಹಾಕ್ತಿದ್ದಾರೆ. ಜಗನ್ನಾಥ್ ಈ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. 60 ವರ್ಷ ಆಗಿದ್ದರೂ ಕೂಡ ದುಡಿದು ಇಡೀ ಕುಟುಂಬವನ್ನು ಸಂಭಾಳಿಸ್ತಾ ಇದ್ರು. ಅವರ ಪತ್ನಿಯನ್ನು ಮಾತನಾಡಿಸ್ತೀನಿ. ಅಮ್ಮ, ಯಾವತ್ತೋದ್ರು ಜಗನ್ನಾಥ್ ಅವರು? ಏನಾಯಿತು? 14ನೇ ತಾರೀಕು ಬೆಳಿಗ್ಗೆ ಮನೆಯಿಂದ ಚಹಾ ಕುಡ್ಕೊಂಡು ಹೋಗಿದ್ರು. ಹೋದ್ರು ಮತ್ತು ವಾಪಸ್ ಬರಲಿಲ್ಲ. ನಮಗೀಗ ಅವ್ರು ಬೇಕಿತ್ತು, ಅವ್ರು ನೋಡ್ಬೇಕು ಅನಿಸ್ತದೆ. ಅವ್ರ ದೇಹ ಏನಾದರೂ ಸಿಕ್ಕುದ ಅನ್ನೋದೊಂದು ಭರವಸೆಲಿದ್ರೆ ಇಷ್ಟು ದಿನ ನಾವು ಇಷ್ಟು ದಿನ ಆದರೂ ಏನೂ ಸಿಗಲಿಲ್ಲ. ಅದಕ್ಕೆ ಏನಾದರೂ ಮಾಡಿ ನಮಗೆ ಪರಿಹಾರ ಮಾಡಿಕೊಡ್ರಿ ಸರ್. ಲಕ್ಷ್ಮಣ್ ಅವ್ರು ಏನಾಗಬೇಕು ನಿಮಗೆ? ತಮ್ಮ ಹೌದು, ತಮ್ಮ ಹೆಂಡತಿ 2 ಮಕ್ಕಳು. ಆ ಮಕ್ಕಳು ದಿನ ನಮ್ಮ ಮನೆ ಬರ್ತಿದ್ರು ಟ್ಯೂಷನಿಗೆ. ಆ ಮಕ್ಕಳು ನಮ್ಮ ತಮ್ಮನ ಹೆಂಡತಿ ದಿನ ನಂಗೆ ಮಾತಾಡ್ಸ್ಕೊಂಡು ಅಂಗನವಾಡಿ ಹತ್ರ ಕಳ್ಸೋಗ್ತಿದ್ದ ಹುಡುಗಿಯ, ಸಣ್ಣ ಹುಡುಗಿ. ಮತ್ತೆ ಏನು ಮಾಡ್ಕೊಂಡಿದ್ರು ಜಗನ್ನಾಥ್ ಅವರು? ಅವ್ರು ತಮ್ಮನ ಅಂಗಡಿ ಹೋಗ್ತಿದ್ರು. ದಿನ ಎಷ್ಟೊತ್ತಿಗೆ ಹೋಗ್ತಿದ್ರು, ಎಷ್ಟೊತ್ತಿಗೆ ಬರ್ತಿದ್ರು? ಬೆಳಿಗ್ಗೆ 7:30 ಹೋದ್ರೆ 4 ಗಂಟೆಗೆ ಬರ್ತಿದ್ರು. ನೀವು ಹಿರಿಪುತ್ರನ 2ನೇ ಅವರು. ಈಗ ಅಪ್ಪ ಯಾವತ್ತೋದ್ರು? ಏನಾಯಿತು? ನಿಮ್ಗೆ ಏನಂತ ಮೆಸೇಜ್ ಬಂದಿದೆ? 16ನೇ ತಾರೀಕು ಬೆಳಿಗ್ಗೆ ಕೆಲಸಕ್ಕಂತ ಹೋಗಿದ್ರು. ಆಮೇಲೆ ಈ ಘಟನೆ ಆಯ್ತಲ್ಲ, ನಾವು ಅಲ್ಲಿ ಹೋಗಿ ನೋಡಿದಾಗ ಏನೂ ಇರಲಿಲ್ಲ, ಖಾಲಿ ಮಣ್ಣಷ್ಟೇ ಇತ್ತು. ಅದು ಇನ್ನೂ ಏನೂ ಗೊತ್ತಾಗಲಿಲ್ಲ. 8 ದಿನ ಆಯಿತು. ಇನ್ನು ಅಪ್ಪನ ಏನು ಸುಳಿವೂ ಇಲ್ಲ, ಏನೂ ಇಲ್ಲ. ಯಾರು ಏನು ಹೇಳ್ತಾನೂ ಇಲ್ಲ, ನಮ್ಗೆ ಕರೆಕ್ಟ್ ಮಾಹಿತಿನೂ ಕೊಡ್ತಾ ಇಲ್ಲ ಯಾರು. ಅದಕ್ಕೆ ಭಾಳ ಬೇಜಾರಾಗಿದೆ ಸರ್. ಹೇಗಿರ್ತಿದ್ರು ಅಪ್ಪನ? ಎಷ್ಟು ಮಿಸ್ ಮಾಡ್ಕೋತಾ ಇದ್ರಿ ಇವತ್ತು? ತುಂಬ ಮಿಸ್ ಮಾಡ್ಕೊಳ್ತಿದ್ರು ಸರ್. ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಿದ್ರು. ನಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಸರ್. ದಿನ ಕೂಲಿ ಮಾಡಿ ಕೆಲಸ ಮಾಡಿ ನಮ್ಗೆ ಸಾಕ್ತಾಯಿದ್ರು. ತುಂಬ ಮಿಸ್ ಮಾಡ್ಕೊತಿದ್ರು. ಈಗ ಏನಾದರೂ ನಿಮಗೆ ಪೊಲೀಸವರು, ಇಲಾಖೆಯವರು, ಅಧಿಕಾರಿಗಳು ಏನಾದರೂ ಬಂದು ಮಾತಾಡ್ಸಿದ್ದಾರೆ? ಏನಾದರೂ ಕೇಳಿದ್ರಾ? ಅಧಿಕಾರಿಗಳು ಯಾರು ಬರಲಿಲ್ಲ ಸರ್ ಮನೆ ಹತ್ರ. ಅವ್ರ MLA ಅವರು ಮಾತಾಡ್ಸಿದ್ರು ಅಲ್ಲಿರೋ. ಅವ್ರು ಯಾರಾಗಿದ್ರಲ್ಲಿ ಅವ್ರು ಬಂದಿದ್ರು. ಆಮೇಲೆ ರೂಪಾಲಿ ನಾಯ್ಕ ಬಂದಿದ್ರು. ಕುಮಾರಸ್ವಾಮಿರಲ್ಲಿ ನಮ್ಮ ಮಕ್ಕಳು ಇಲ್ಲಿ ಬಂದು ರೂಪಾಲಿ ನಾಯ್ಕ ಬಂದಿದ್ರು. ಅವರು ಸಾಂತ್ವನ ಹೇಳಿಷ್ಟು ಬೇಜಾರ ಮಾಡಿಬಿಟ್ರೆ ಹುಡುಗಿ ಕೊಡ್ತೀವಿ ಅಂತ ಹೇಳ್ತವ್ರು. ಇನ್ನು ನೋಡ್ಕೋಕ್ಕಾಗಲಿಲ್ಲ. 8 ದಿನ ಆಯಿತು. ಇದು ನೋಡಿ, ಅವರ ಕುಟುಂಬಸ್ಥರು ಇವತ್ತು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಆದಷ್ಟು ಬೇಗ ಜಗನ್ನಾಥ್ ಅವರನ್ನು ಹುಡುಕಿ ಕೊಡಿ ಅಂತೇಳಿ ಅವರು ರಿಪಬ್ಲಿಕ್ ಕನ್ನಡದ ಮೂಲಕ ಆಗ್ರಹಿಸ್ತಿದ್ದಾರೆ. ನಾವು ಕೂಡ ಈ ವಿಚಾರವನ್ನು ಸಂಬಂಧಪಟ್ಟಂಥವ್ರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೇಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.